ಒಂದು ಕಾಲದಲ್ಲಿ ಕೃಷ್ಣಾಪುರ ಎಂಬ ಹಳ್ಳಿ ಇತ್ತು. ಅಲ್ಲಿ ರಾಮಯ್ಯ ಎಂಬ ಭಕ್ತನಿದ್ದ. ಅವನು ಬಹಳ ದರಿದ್ರನು, ಆದರೆ ಪರಮ ಭಗವಂತ ಶ್ರೀರಾಮನ ಮೇಲೆ ಅತ್ಯಂತ ನಂಬಿಕೆ ಹೊಂದಿದ್ದ. ಪ್ರತಿದಿನವೂ ರಾಮಯ್ಯ ತನ್ನ ಕೆಲಸ ಮುಗಿಸಿ ಮಲ್ಲಿಗೆ ಹೂವುಗಳು ಹಾರವನ್ನಾಗಿ ತಯಾರಿಸಿ ರಾಮನ ಮಂದಿರಕ್ಕೆ ಹೋಗುತ್ತಿದ್ದ. ಅವನ ಹೂವುಗಳು ಚಿಕ್ಕದಾಗಿದ್ದರು, ಭಕ್ತಿಯ ಪುಷ್ಪಗಳಿಂದ ತುಂಬಿರುತ್ತಿದ್ದವು. ಹಳ್ಳಿಯ ಶ್ರೀಮಂತರು ದೇವರಿಗೆ ಚಿನ್ನದ ಹಾರ, ಬೆಳ್ಳಿ ದೇವತೆ, ನವರತ್ನ ಹೂವಿನ ತೋರಣ ಕೊಡುಗೆ ನೀಡುತ್ತಿದ್ದರು. ಅವರು ರಾಮಯ್ಯನನ್ನು ಹಾಸ್ಯಕ್ಕೆ ಗುರಿಯಾಗಿಸುತ್ತಿದ್ದರು. ನಿನ್ನ ಹೂವಿನ ಹಾರದಿಂದ ದೇವರಿಗೆ ಏನು ಸಿಗತ್ತೆ ರಾಮಯ್ಯ? ಅದಕ್ಕೆ ರಾಮಯ್ಯ ಹೇಳುತ್ತಿದ್ದನು, ನನಗೆ ಶ್ರದ್ಧೆ ಇದೆ, ದೇವರು ಭಾವನೆ ನೋಡುತ್ತಾರೆ, ಬಹುಮಾನವಲ್ಲ. ಒಂದು ದಿನ ತೀವ್ರ ಬರಗಾಲವಾಯಿತು. ಜನರು ಮಳೆಗೆ ಯಾಚಿಸುತ್ತಿದ್ದರು, ಯಜ್ಞ ಮಾಡುತ್ತಿದ್ದರೂ ಮಳೆ ಬಂದಿಲ್ಲ. ಆಗ ದೇವಸ್ಥಾನದ ಪುರೋಹಿತರು ಘೋಷಿಸಿದರು, ನಾಳೆ ವಿಶೇಷ ಪೂಜೆ. ಯಾರು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಹಾರ ಅರ್ಪಿಸುತ್ತಾರೋ ದೇವರು ಅವರ ಬೇಡಿಕೆಗೆ ಸ್ಪಂದಿಸುತ್ತಾನೆಂದು ನಂಬಿದ್ದೇವೆ. ಎಲ್ಲರೂ ಬಹುಮೂಲ್ಯ ಹಾರಗಳನ್ನು ತಯಾರಿಸಿದರು. ರಾಮಯ್ಯ ತನ್ನ ತೋಟದಲ್ಲಿದ್ದ ಕೊನೆಯ ಮಲ್ಲಿಗೆ ಹೂವನ್ನು ಆರಿಸಿಕೊಂಡು ತನ್ನ ಹಳೆಯ ಹಾರದೊಂದಿಗೆ ದೇವರಿಗೆ ಅರ್ಪಿಸಿದ. ಆ ರಾತ್ರಿ ಭಕ್ತಿಯಿಂದ ರಾಮಯ್ಯ, ರಾಮ, ನೀವು ನಿಜವಾಗಿ ಇರುವುದಾದರೆ ಈ ಹಳ್ಳಿಗೆ ನೀನು ಮಳೆ ಕೊಡಲೇಬೇಕು ಎಂದು ಪ್ರಾರ್ಥಿಸಿದನು. ಅಚ್ಚರಿಯಾಗಿ ಅದು ರಾತ್ರಿ ಗಾಳಿ ಮಳೆ ಪ್ರಾರಂಭವಾಯಿತು. ಮರುದಿನ ಬೆಳಿಗ್ಗೆವರೆಗೆ ಮಳೆಯ ಹನಿ ಹಳ್ಳಿಯನ್ನು ತಂಪು ಮಾಡಿತು. ಬೆಳಿಗ್ಗೆ ಹಳ್ಳಿಯ ಜನದಂಗಾಗಿ ಎಲ್ಲರೂ ಮಂದಿರದ ಬಳಿ ಸೇರಿದ್ದರು. ದೇವಾಲಯದ ಅರ್ಚಕನು ಹೇಳಿದರು, ದೇವರು ಯಾರ ಭಕ್ತಿಯನ್ನು ಒಪ್ಪಿಕೊಂಡರು ಎಂಬುದು ಸ್ಪಷ್ಟವಾಗಿದೆ. ಆ ಪುಷ್ಪದ ಪರಿಮಳ ದೇವರ ವಿಗ್ರಹದ ಮಧ್ಯೆ ಹರಡಿದಿದೆ ನೋಡಿ. ನಿಜವಾಗಿಯೂ ರಾಮಯ್ಯನ ಕೋರಿಕೆ ದೇವರ ಹೃದಯ ಸ್ಪರ್ಶಿಸಿದೆ. ಅಂದು ಹಳ್ಳಿಯ ಜನ ರಾಮಯ್ಯನನ್ನು ಗೌರವಿಸಲು ಪ್ರಾರಂಭಿಸಿದರು. ರಾಮಯ್ಯ ಮನಸ್ಸಿನಲ್ಲೇ ನಗುತ್ತಾ, ದೇವರನ್ನು ನಂಬಿದರೆ ಅವನ ಕರುಣೆಯಿಂದ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂದು. ಈ ಕಥೆ ನಮಗೆ ತಿಳಿಸುವ ಸಾರಾಂಶ ಏನೆಂದರೆ, ನಿಜವಾದ ಭಕ್ತಿ ಮತ್ತು ನಂಬಿಕೆಯು ದೇವರ ಅನುಗ್ರಹವನ್ನು ಪಡೆಯಲು ಇರುವ ಶ್ರೇಷ್ಠ ಮಾರ್ಗ ಎಂಬುದನ್ನು ಈ ಕಥೆಯ ಮೂಲಕ ತಿಳಿಸಲಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿರಿ.